हे पुण्यतरङ्गे जय जय जाह्नवी करुणापाङ्गे इन्द्रमुकुटमणिराजितचरणे सुखदे शुभदे भृत्यशरण्ये रोगं शोकं तापं पापं हर मे भगवति कुमतिकलापं त्रिभुवनसारे वसुधाहारे त्वमसि गतिर्मम खलु ಸಂಸಾರೇ. ಸಾಕ್ರಿ. ಪುನರಸದಂಗೆ ಪುನಃ ಅವಳನ್ನು ಪುನಃ ರಸ ಆದರೆ ಅದರಲ್ಲಿ ಒಂದು ನೀರಿದೆಯಲ್ಲ, ನೀರಂತ ಹೇಳಿದ್ರೆ ಏನು ರಸಸ್ವರೂಪಳು ರೀ ಅವಳು. ಪುನರಸದಂಗೆ ಪುಣ್ಯತರಂಗೆ ಅವಳ ತರಂಗ ಎಲ್ಲವೂ ಅಲೆ ತೆರೆ ನೊರೆ ಗುಳ್ಳೆ ಎಲ್ಲವೂ ಪುಣ್ಯದಿಂದ ಉಂಟಾಗಿದ್ದಾವೆ. ಜಯ ಜಯ ಜಾಹ್ನವಿ ಕರುಣಾಪಾಂಗೆ, ನೀನು ಕರುಣವಂತಳಾಗಿದ್ದೀಯ, ನನ್ನ ಮೇಲೆ ನೀನು ಕರುಣೆಯನ್ನು ಮಾಡು. ನಿನ್ನನ್ನು ಯಾರ ಆಶ್ರಯಿಸುತ್ತಾರೋ ನಿನ್ನ ಕರುಣೆ ಅವರ ಮೇಲೆ ಇರುತ್ತದೆ. ಖರೇದರಿ ನೋಡ್ರಿ, ನಾನು ಬಾವಿ ನೀರು ಇದು ಮಾಡಿದ್ರೆ ಬಾವಿಗೆ ಪೂಜೆ ಮಾಡಿದ್ರೆ ನಾ ಗಂಗಾ ನದಿಗೆ ಹೋಗಿ ಬಂದೇನೆ ರೀ. ನೀರು ಅದಕ್ಕಾಗಿ ವ್ಯರ್ಥ ಮಾಡಬಾರ್ದ್ರಿ. ನೀರನ್ನು ಎಲ್ಲೇ ನಳ ಬಿಟ್ಟಿದ್ರೆ ಅದು ಬಂದ್ ಮಾಡ್ಬೇಕ್ರಿ. ಹೆಚ್ಚಿಂದ ನೀರು ಎಷ್ಟು ಬೇಕು ಅಷ್ಟೇ ಉಪಯೋಗ ಮಾಡ್ಬೇಕ್ರಿ. ಹೆಚ್ಚಿನ ನೀರು ಮಾಡಿದ್ರೆ ಇನ್ನೊಬ್ಬರು ಸಿಗುವ ನೀರನ್ನು ನಾವು ಹಾಳು ಮಾಡ್ದಂಗೆ ರೀ. ಅದಕ್ಕಾಗಿ ಹೇಳ್ತಾರೆ ಅವಳು ರಸದಂಗೆ ರೀ, ಪುನರಸದಂಗೆ. ಅಕ್ಕಿದೊಳಗೆ ರಸ ಇದೆ, ಪುಣ್ಯದ ರಸ ಅದ ರೀ. ಪುಣ್ಯತರಂಗೆ ಜಯ ಜಯ ಜಯಕಾರ ಹಾಕಾಕತ್ತಾರ್ರಿ ಆದಿಗುರು ಶಂಕರಾಚಾರ್ಯರು. ದೇವಿ ಜಗನ್ಮಾತೆ ಆಗಿರುವಂತಹ ಗಂಗೆಯನ್ನು, ಹೇ ಜಾಹ್ನವಿ ನಿನಗೆ ಜಯ ಜಯಕಾರ, ನೀನು ಕರುಣೆಯನ್ನು ತೋರು. ಇಂದ್ರ ಮುಕುಟಮಣಿ ರಾಜಿತ ಚರಣೆ, ನೀನು ಇಂದ್ರನ ಮಣಿಗಳಲ್ಲೇ ಕಾಂತಿ ಉಳ್ಳವಳಾಗಿದ್ದೀಯ. ಸ್ವಚ್ಛ ನೀರು ಎಲ್ಲ ಸ್ನಾನ ಮಾಡಿ ಬಂದರೆ ಚಂದ ಕಾಣಿಸ್ತಾರೆ ರೀ. ನಾವು ಸ್ನಾನ ಮಾಡಲಾರ್ದ ಕಿರೀಟ್ ಹಾಕ್ಕೊಂಡ್ರೆ ಏನು ಚಂದ ಕಾಣಿಸಂಗಿಲ್ಲ. ಅದಕ್ಕಾಗಿ ಹೇಳ್ತಾರೆ ಇಂದ್ರನು ಕೂಡ ನಮಸ್ಕರಿಸುವಾಗ ಅವರ ಕಿರೀಟದ ರತ್ನದ ಪ್ರಭೆ ನಿನ್ನ ಚರಣದಲ್ಲಿ ಬಿತ್ತು ಅಂತ ಹೇಳ್ತಾರೆ ಅವರು. ಎಷ್ಟು ಚಂದ ಅನ್ನಿಸ್ತೈತಿ. ಬೆಳಗಿನ ಜಾವಕ್ಕೆ ಆ ನದಿ ಹರಿತಾ ಇರ್ತೈತಿ. ಆ ನದಿಯಲ್ಲಿರುವಂಥ ಅಲೆ ತೆರೆ ನೊರೆ ಗುಳ್ಳೆ ಒಳಗೆ ಆ ಸೂರ್ಯನ ಕಿರಣ ಪ್ರತಿಬಿಂಬಿತ ಆಗಿರ್ತೈತಿ. ವಜ್ರ ಹೊಳೆದಂಗೆ ಹೊಳಿತಿರ್ತಾಳ್ರಿ ಹಂಗೆ. ಅದಕ್ಕಾಗಿ ಇಂದ್ರನ ಮುಕುಟದಲ್ಲಿರುವಂತಹ ವಜ್ರದಂತೆ ನಿನ್ನ ಚರಣಗಳು ಹೊಳಿತಾ ಇದ್ದಾವೆ ಅಂತೇಳಿ ಎಷ್ಟು ಚಂದ. ಅಂದರೆ ಕವಿಯ ಹೃದಯ ಎಷ್ಟು ಚಂದದ ನೋಡ್ರಿ ಆದಿಗುರು ಶಂಕರಾಚಾರ್ಯದ. ಅದಕ್ಕಾಗಿ ನೀನು ಏನನ್ನು ಕೊಡು ನನಗೆ, ಸುಖದೇ ಶುಭದೇ ಭೃತ್ಯ ಶರಣ್ಯೆ. ಭೃತ್ಯ ಅಂದರೆ ಸೇವಕರಿ, ನಾನು ನಿನ್ನ ಸೇವಕನಾಗಿದ್ದೇನೆ. ಹೇ ತಾಯಿ, ಹೇ ಜಗನ್ಮಾತೆ, ನನಗೆ ಸುಖವನ್ನು ಕೊಡು. ಸುಖದೇ दे 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 प्यार दे प्यार दे प्यार दे रे भगवान, मुझे प्यार दे प्यार दे. ಪರಮಾತ್ಮನ ಕೃಪೆ ಬೇಕು, ಪರಮಾತ್ಮನ ಪ್ರೀತಿ ಬೇಕು, ನಿಮ್ಮೆಲ್ಲರ ಪ್ರೀತಿನೂ ಬೇಕು. ಭಿಕಾರಿನರಿ ನಾವು ಯಾವಾಗಲೂ ದೇ 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 ಮಾಂಗಾವೆ ದೇವಾಚಿ ಕರಾವೆ ದೇವಾಚಿ. ಕೇಳಬೇಕಂದ್ರೆ ಭಗವಂತನಿಗೆ ಕೇಳಬೇಕ್ರಿ. ಅದಕ್ಕಾಗಿ ಸುಖ ದೇ ಶುಭ ದೇ, ಸುಖದೇ ಶುಭದೇ. ಭೃತ್ಯ ಶರಣ್ಯೆ, ನಾನು ನಿನಗೆ ಭೃತ್ಯನಾಗಿ ಬಂದಿದ್ದೇನೆ, ನಾನು ಸೇವಕನಾಗಿ ಬಂದಿದ್ದೇನೆ. ಹೇ ಜಗನ್ಮಾತೆ, ಹೇ ತಾಯಿಯೇ, ನೀನು ನನಗೆ ಸುಖವನ್ನು ಕೊಡು. ನೀರಷ್ಟು ಸುಖ ಎಲ್ಲೂ ಇಲ್ಲಿ ಹೋಗ್ರಿ. ಅದಕ್ಕಾಗಿ ಹೇಳ್ತಾರೆ ತಾಯಿ ಸುಖ ಇಲ್ಲಂದ್ರೂ ಸಹಿತ ನೀರಿನ ಸುಖ ಇರಬೇಕಂತ್ರಿ. ಯಾರಿಗಾರ ಆರಾಮಿಲ್ಲಪ್ಪ ಅಂತ ಹೇಳಿದ್ರೆ ಬಿಸಿ ಬಿಸಿ ನೀರ್ಲಿಂದ ಸ್ನಾನ ಮಾಡಿ ಬಿಸಿ ಬಿಸಿ ಕಷಾಯ ಕುಡಿದ್ರಿ ಆರಾಮರಿ. ಅದಕ್ಕೆ ಸಿದ್ಧಾರ್ಥ ಸ್ವಾಮೀಜಿಯವ್ರ ಹತ್ರನೂ ರೀ ಒಬ್ಬನು ಭಾಳ ಆರಾಮಿದ್ದಿದ್ದಿಲ್ಲಂತ. ಮನ್ಯಾಗಿನ ಮಂದಿ ಅವ್ನಿಗೆ ಅವನು ಮನೆ ಹೊರಗೆ ಇಟ್ಬಿಟ್ಟಿದ್ರಂತ. ಅವ್ನು ಭಾಳ ಶ್ರೀಮಂತಿದ್ದ ಅಂತ. ನಾನು ಕೊನೆಗಾಲಕ್ಕೆ ಒಂದು ಸಲ ಸಿದ್ಧಾರ್ಥ ಅಜ್ಜಗೆ ನೋಡ್ತೇನೆ ಅಂದಿದ್ದಕ್ಕೆ ಒಂದು ಚಕಡಿ ಗಾಡಿಯೊಳಗೆ ಹಾಕ್ಕೊಂಡು ಬಂದು ಸಿದ್ಧಾರ್ಥ ಅಜ್ಜನ ಕಡೆ ಕರ್ಕೊಂಡು ಬಂದ್ರಂತ. ಸಿದ್ಧಾರ್ಥ ಅಜ್ಜ ಯಾರು ಭಕ್ತರು ಬಂದರು ಭಾಳ ಪ್ರೀತಿ ಮಾಡ್ತಿದ್ದಾರೆ. ಓಡ್ಕೊಂತ ಕರ್ಕೊಂಡು ಬಂದ ಅಂತ. ಏನಾಗ್ತದೆ ಯಪ್ಪ, ನಾ ಸಾಯ್ತೇನೆ ಯಪ್ಪ, ನಿನ್ನ ಮುಖ ನೋಡಕ್ಕೆ ಬಂದೇನಿ ಅಂತ ಹೇಳ್ತಾನೆ. ಹೌದಾ, ಏನು ಸಾಯ್ತೀವೋ, ನಿನಗೆ ಸಾವಿಲ್ಲೋ, ನೀನು ಪರಬ್ರಹ್ಮ ಸ್ವರೂಪ ಇದ್ದಿ, ಬಾ ಇರಲಿ ಅಂಥೇಳಿ
ಕರ್ಕೊಂಡು ಹೋದ್ರೆ ಆ ರಾಚಪ್ಪ ಅನ್ನೋನ್ಗೆ ಹೇಳಿದ್ರೆ, ಏ ರಾಚಪ್ಪ ಹಂಡೆಗೆ ಉರಿ ಹಾಕೋ ಅಂದ್ರಂತ. ಉರಿ ಹಾಕಿದ್ರಂತ. ಹಂಡ್ಯಾಗಿನ ನೀರು ತೊಗೊಂಡು ಆರಾಮಿಲ್ದವ್ನಿಗೆ ಬರೇ ಸೀಂತಿದ್ದ ಅಂತ, ನೆಗಡಿ ಬರ್ತಿತ್ತಂತ, ಅವ್ನಿಗೆ ನೀರು ಹಾಕಿದ್ದಿಲ್ಲಂತ. ತೊಗೊಂಡು ಚಲೋ ನೀರು ಇದು ಏನ್ರಿ ಎಣ್ಣೆ ಕಾಸಿ ತಲೆಗೆ ಹಚ್ಚಿ ಕೈಗೆ ಮಸಾಜ್ ಮಾಡಿ ತಾಮರಿ ಮಸಾಜ್ ಮಾಡಿ ಧಾಬ್ ನೀರ್ಲಿನ ಸ್ನಾನ ಮಾಡಿಸಿ ಹುಳ್ಳಿ ಕಟ್ಟಿನ ಸಾರು, ಜೋಳದ ರೊಟ್ಟಿ, ಆಮೇಲೆ ಬಿಸಿ ಬಿಸಿ ಮೆತ್ತನ ಅನ್ನ ತಾವ ಕೈಲಿಂದ ಊಟ ಮಾಡಿಸಿ ಕೌದಿ ಹಾಸಿ ಅವನು ಮಲಗಿಸಿದ್ರೆ 3 ದಿನ ಎದ್ದಿದ್ದಿಲ್ಲಂತ. ಗೊಟಕ್ಕಾಗ್ಯಾನ್ರಿ ಅವ ಅಂದಿದ್ರಂತ. ಆದ್ರೆ 3 ದಿನ ಆದಮೇಲೆ ಎದ್ದು ಕುಂತ ಅಂತ್ರಿ ಅವ. ಅಂದ್ರೆ ತಾಯಿ ಅದಕ್ಕಾಗಿ ಮೊದಲಿನ ಕಾಲಕ್ಕೆ ತವ್ರ ಮನೆಗೆ ಹೆಣ್ಮಗಳು ಬಂದ್ರೆ ಮೊದಲು ಉರಿ ಹಾಕ್ತಿದ್ದರಿ. ಅಯ್ಯೋ ಮುಖಕ್ಕೆ ಎಷ್ಟು ಒಣಗಿ ಹೋಗೈತೆ ನೋಡುವ ನನ್ನ ಮಗಳದ ಮುಖ ಅಂಥೇಳಿ ತಾಯಿ ಎಣ್ಣೆ ಹಚ್ಚಿ ಬಿಸಿ ಬಿಸಿ ನೀರ್ಲಿಂದ ಸ್ನಾನ ಮಾಡಿಸ್ತಿದ್ದರಿ. ಮೊದಲಿನ ಕಾಲಕ್ಕೆ ಅಕ್ಕಂಗ್ಯಾರ್ಗೆ ತವ್ರ ಮನೆಯವ್ರ ತಾಯಿ ತಂದೆ ಸತ್ತು ಹೋದ್ರು ಸಹಿತ ಕರೆದು ಕಳಿಸಿ ಆ ಅತ್ತಿಗಿನೂ ಸಹಿತ ಬಿಸಿ ಬಿಸಿ ನೀರ್ಲಿನ ಸ್ನಾನಾಗಿನ ಮಾಡಿಸಿ ಬಿಸಿ ಬಿಸಿ ಊಟ ಮಾಡಿಸ್ತಿದ್ರು. ಅವ್ರು ಆಶೀರ್ವಾದ ಕೊಡ್ತಿದ್ರು ಹೆಣ್ಮಕ್ಳು. ಅವ್ರದ್ದೆಲ್ಲ ಮನೋಕಾಮನ ಪೂರ್ಣ ಆಗ್ತಿದ್ವು ರೀ. ಅದಕ್ಕಾಗಿ ಹೇಳ್ತಾರೆ ರೀ, ನೀರು ಹತ್ತಿರ ಇರ್ಬೇಕಂತ ನೆಂಟ್ರು ಭಾಳ ದೂರ ಇರ್ಬೇಕು ರೀ. ನೆಂಟ್ರು ಬಂದು ಸಮೀಪ ಇರಬಾರ್ದಂತ, ನೀರು ಸಮೀಪ ಇರಬೇಕು. ಅದಕ್ಕಾಗಿ ಇಲ್ಲಿ ಆದಿಗುರು ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ, ಇಂದ್ರ ಮುಕುಟಮಣಿ ರಾಜಿತ ಚರಣೆ ಸುಖದೇ ಶುಭದೇ ಭೃತ್ಯ ಶರಣ್ಯೆ. ನಾನು ನಿನಗೆ ಭೃತ್ಯನಾಗಿ ಬಂದಿದ್ದೇನೆ, ಸೇವಕನಾಗಿ ಬಂದಿದ್ದೇನೆ. ಹೇ ತಾಯಿ ಜಗನ್ಮಾತೆ, ನನಗೆ ಸುಖವನ್ನು ಕೊಡು. ಕೇಳಬೇಕ್ರಿ, ಕೇಳಿದ್ರೆ ಕೊಡ್ತಾರ, ಕೊಡಲಿಲ್ಲ ಅಂದ್ರೆ ಹ್ಯಾಂಗೆ ಕೊಡ್ತಾರ? ಹೌದ್ರಿಪ್ಪ ನನಗೆ ಹಿಂಗೆ ಬೇಕಾಗೈತಿ, ನನಗೆ ಊರಿಗೆ ಹೋಗಾಕ ನಂಗೆ ಬೇಕು ಅಂತೇಳಿ ಕೊಡ್ತಾರ್ರಿ. ಕೇಳಲಿಲ್ಲ ಅಂದ್ರೆ ಯಾರು ಕೊಡ್ತಾರ್ರಿ? ಅದಕ್ಕಾಗಿ ನಾವು ಎಲ್ಲಿ ತನಕ ನಾವು ಬಾಗ್ಲಾನ ಮುಚ್ಚಿಬಿಟ್ಟಿರ್ತೇವೆ, ಬಾಗ್ಲ ಬಡಿದ್ರೆ ಬಾಗ್ಲ ತೆಗಿತೇವೆ. ಹಂಗೆ ದೇವ್ರದ್ದು ಬಾಗ್ಲ ಅಂತ ಹೇಳಿದ್ರೆ ಹೃದಯವನ್ನು ಬಡಿಬೇಕ್ರಿ. ಅದಕ್ಕೆ ಪ್ರಾರ್ಥನಾ ಭಾಳ ಶ್ರೇಷ್ಠ ಅದ ರೀ. ಆ ಪ್ರಾರ್ಥನೆ ಅದು ಎಲ್ಲೆಲ್ಲಿಗೂ ಹೋಗೂ ಮುಟ್ಟತೈತ್ರಿ. ಅದಕ್ಕಾಗಿ ಪ್ರಾರ್ಥನಾ ಕರ್ತು ಜಗತ್ ಮೇ, ಪ್ರಾರ್ಥನಾ ಕರ್ತು, ಪ್ರಾರ್ಥನೆ ಮಾಡಿದ್ರೆ ಎಲ್ಲವೂ ಸಿಗುತ್ತದೆ ಅಂಥೇಳಿನೇ ಆದಿಗುರು ಶಂಕರಾಚಾರ್ಯರು ಕೂಡ ಸುಖದೇ ಶುಭದೇ ಹೇ ಭೃತ್ಯ ಶರಣ್ಯೆ, ನಾನು ನಿನಗೆ ಶರಣಾಗತನಾಗಿದ್ದೇನೆ, ನನಗೆ ಕೊಡು ಅಂಥೇಳಿ. ಆ ದೇವಿ ಜಗನ್ಮಾತೆಯಿಂದ ಏನು ಉಂಟಾಗುತ್ತದೆ? ರೋಗಂ, ಶಾರೀರಿಕ ರೋಗಗಳೆಲ್ಲ ನಿವಾರಣೆ ಆಗುತ್ತವೆ. ಶೋಕಂ, ಮಾನಸಿಕ ರೋಗಗಳೆಲ್ಲವೂ ದೂರ ಆಗುತ್ತವೆ. ತಾಪಂ, ಮನಸ್ಸು ತಾಪ ಆಗಿರ್ತೈತೆ ನೋಡ್ರಿ, ಅದು ಸಹ ಶಾಂತ ಆಗ್ತೈತ್ರಿ. ಪಾಪಂ, ರೋಗಂ ಶೋಕಂ ತಾಪಂ ಪಾಪಂ ಹರಮೇ ಭಗವತಿ, ಹರ ಅಂದರೆ ನಾಶ ಮಾಡು. ಕುಮತಿ ಕಲಾಪಂ, ಕೆಟ್ಟ ಕೆಲಸ ಮಾಡ್ತೇವೆ ನೋಡ್ರಿ, ಅವು ಕೆಟ್ಟ ಕೆಲಸ ಎಲ್ಲ ನಾಶ ಮಾಡು. ತ್ರಿಭುವನ ಸಾರೆ, ಜಗತ್ತಿನಲ್ಲಿ ಏನಾದರೂ ಎಸೆನ್ಸ್ ಇದ್ದಿದ್ದೇ ಆದರೆ ಅದು ನೀನು ಒಬ್ಬಕ್ಕಿನೇ ಇದ್ದೀಯಾ. ನೀರದ್ರೆ ಎಲ್ಲಾರಿ ಕರೆಂಟ್, ಅದಕ್ಕೆ ಮಳೆ ಬರಲಂತೆ ಪ್ರಾರ್ಥನಾ ಮಾಡ್ಬೇಕ್ರಿ. ಮಳೆ ಎಷ್ಟು ಬಂದರೂ ಸಹಿತ ಏನು ತಪ್ಪಿಲ್ಲ ರೀ. ಮಳೆ ಬಂದ್ರೆ ಕೇಡಿಲ್ಲಂತ, ಮಗ ಉಂಡ್ರೆ ಕೇಡಿಲ್ಲಂತ. ಅದಕ್ಕಾಗಿ ಆ ನೀರಂತ ಹೇಳಿದ್ರೆ ಗಂಗಾರಿ. ಹಾಗೆ ಈಗ ನೋಡ್ರಿ ಎಲ್ಲ ಕಡೆ ಎಲ್ಲ ನದಿ ಕೆರೆಗಳೆಲ್ಲ ತುಂಬ್ತಾವೆ, ಅವೆಲ್ಲ ಜಲಪಾತಗಳೆಲ್ಲ ತುಂಬಿ ಹರಿತಾವೆ. ನೋಡೋಕೆ ಎಷ್ಟು ರುದ್ರ ರಮಣೀಯ ಅನ್ನಿಸ್ತೈತಿ. ಮಾನಸಿಕ ರೋಗ ಇದ್ದವರು ನದಿಗಳ ಹತ್ತಿರ ಹಿಂಗೆ ಜಲಪಾತ ಕಡೆ ಹೋಗ್ಬೇಕ್ರಿ. ಹೋದ್ರೆ ಅವರ ಮಾನಸಿಕ ರೋಗಗಳು ದೂರ ಆಗ್ತಾವೆ. ಅಷ್ಟು ನೀರಿನಲ್ಲಿ ಪವರ್ ಅದ ರೀ. ಅದಕ್ಕೆ ಹೇಳ್ತಾರೆ, ರೋಗಂ ಶೋಕಂ ತಾಪಂ ಪಾಪಂ ಹರಮೇ ಭಗವತಿ ಕುಮತಿ ಕಲಾಪಂ. ತ್ರಿಭುವನ ಸಾರೆ ವಸುಧಾಹಾರೆ, ಹಾರ ಅಂತೇಳಿದ್ರೆ ಮಾಲೆ ರೀ. ನೀನು ವಸುಧಾ ಅಂತೇಳಿದ್ರೆ ಭೂಮಿಗೆ ಮಾಲೆಯ ರೂಪದಿಂದ ಇದ್ದೀಯಾ. ಇಡೀ ಪೃಥ್ವಿ ತುಂಬ ಏನದ ರೀ? ನೀರ ಅದ ರೀ. ಮುಕ್ಕಾಲು ಭಾಗ ನೀರದ ರೀ, ಒಂದು ಭಾಗ ಭೂಮಿ ಅದ ರೀ. ಆ ಮುಕ್ಕಾಲು ಭಾಗ ನೋಡ್ರಿ, ಇಲ್ಲೇ ಈಗ ಇಲ್ಲಿದ್ದು ಕಾಣಿಸಂಗಿಲ್ಲ ರೀ, ಇಷ್ಟು ಭಾಗ ನಕ್ಲೆಸ್ ಕಾಣಿಸ್ತೈತಿ ಇಲ್ರಿ ಇದು. ಹಂಗೆ ನೀನು ಇಡೀ ಪೃಥ್ವಿಯನ್ನು ನಕ್ಲೇಸ್ ರೂಪದಲ್ಲಿದ್ದೀಯಾ, ಹಾರ ರೂಪದಲ್ಲಿದ್ದೀಯಾ. ತ್ವಮಸಿ ತ್ರಿಭುವನ ಸಾರೆ ವಸುಧಾಹಾರೆ ತ್ವಮಸಿ ಗತಿರ್ಮಮ ಖಲು ಸಂಸಾರೆ. ಹೇ ಜಗನ್ಮಾತ, ನಿನಗೆ ಬಿಟ್ಟು ನನಗೆ ಯಾರೂ ಇಲ್ಲವ. ಗತಿ ನನಗೆ ನೀನ ಗತಿ. ಯಾರ ಗತಿ? ಗಂಗಾನ ಗತಿ.
ಅದಕ್ಕಾಗಿ ನೀವು ಈಗಾದ್ರೂ ಸಹಿತ ನೀವು ಕ್ಲಾಸ್ ಕೇಳುವಾಗೂ ಸಹಿತ ನೀರು ಇಟ್ಕೊಂಡು ಕೊಡ್ಬೇಕ್ರಿ. ಈ ಮಾತುಗಳೆಲ್ಲ ಅವ್ನು ನೀರು ಹಿಡ್ಕೋತಾವ್ರಿ. ಅದಕ್ಕೆ ಅಡುಗೆ ಮನ್ಯಾಗ ಜಗಳ ಮಾಡಬಾರ್ದ್ರಿ. ಅಲ್ಲಿ ನೀರು ತುಂಬಿಟ್ಟುಕೊಂಡಿರ್ತೇವಲ್ರಿ, ಆ ನೀರೆಲ್ಲ ನಮ್ಮದು ಮಾತುಗಳೆಲ್ಲ ಹಿಡ್ಕೋತೈತ್ರಿ. ಅದಕ್ಕೆ ಸ್ತೋತ್ರ ಮಂತ್ರ ಜಪ ಮಾಡ್ಕೊತನೇ ಅಡುಗೆ ಮನೆಯೊಳಗೆ ಅಡುಗೆ ಮಾಡ್ಬೇಕಂತೇಳಿ ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡುವ, ನನ್ನ ಮನಸ್ಸಿನಲ್ಲಿರುವಂಥ ಕುಮತಿ ಕಲಾಪಮದ ಕೆಟ್ಟ ವಿಚಾರಗಳನ್ನೆಲ್ಲ ದೂರ ಮಾಡು. ನನಗೆ ನೀನು ಈ ಸಂಸಾರದಲ್ಲಿ ನನಗೆ ನೀವೊಬ್ಬಳನೇ ಗತಿ ಇದೆಯಾ. ನಾನು ನಿನಗೆ ಶರಣಾಗಿ ಬಂದಿದ್ದೇನೆ. ಗತಿರ್ಮಮ ಖಲು ಸಂಸಾರೆ, ಈ ಸಂಸಾರದಿಂದ ನನಗೆ ಪಾರು ಮಾಡು ಅಂಥೇಳಿ ಆದಿಗುರು ಶಂಕರಾಚಾರ್ಯರು ಕಳಕಳಿಯಿಂದ ಗಂಗೆಯನ್ನು ಪ್ರಾರ್ಥಿಸುತ್ತಾ ಇದ್ದಾರೆ.